ಗದಗ ಜಿಲ್ಲೆಯಲ್ಲಿ ಸಂಸ್ಕಾರಕ್ಕೂ ಬಂತು ಸಂಚುಕಾರ. ಗದಗ ಜಿಲ್ಲೆಯಲ್ಲಿ ಅಂತ್ಯ ಸಂಸ್ಕಾರಕ್ಕೆ ಸಂಚಕಾರ. ಸ್ಮಶಾನ ಇಲ್ಲದೆ ನಡು ರಸ್ತೆಯಲ್ಲೇ ಅಂತ್ಯಕ್ರಿಯೆ ಮಾಡೋದಕ್ಕೆ ತೀರ್ಮಾನ ಮಾಡಿದ್ದಾರೆ. ಅಂತ್ಯ ಸಂಸ್ಕಾರಕ್ಕೆ ಕಂಟಕ ಸಂಚುಕಾರ ಎದುರಾಗಿದೆ. ಏನು ಕೇಳಿದರೆ ಗ್ರಾಮದ ಮಧ್ಯಭಾಗದಲ್ಲಿ ಅಂತ್ಯ ಸಂಸ್ಕಾರಕ್ಕೆ ಸಿದ್ಧತೆಯನ್ನ ಮಾಡಿಕೊಂಡಿದ್ದಾರೆ. ಅಂತ್ಯ ಸಂಸ್ಕಾರಕ್ಕೆ ನಡು ರಸ್ತೆಯಲ್ಲಿ ಕಟ್ಟಿಗೆಯನ್ನು ಹಾಕಿ ತಯಾರಿಯನ್ನ ಮಾಡಿದ್ದಾರೆ. ಗದಗದ ಕಣವಿ ಹೊಸೂರು ಗ್ರಾಮದಲ್ಲಿ ಪರಿಸ್ಥಿತಿ ಅಧ್ವಾನವಾಗಿದೆ. ಅನಾರೋಗ್ಯದ ಹಿನ್ನೆಲೆ ಮೃತಪಟ್ಟಿದ್ದ ಬಸವಣ್ಣಿಮ್ಮ 46 ವರ್ಷ ಸ್ಮಶಾನದ ವ್ಯವಸ್ಥೆ ಇಲ್ಲದೆ ನಡು ರಸ್ತೆಯಲ್ಲಿ ಸಂಸ್ಕಾರಕ್ಕೆ ಅವರು ಪಾಪ ಬೇರೆ ವಿಧಿ ಇಲ್ಲ. ಹಲವು ಬಾರಿ ಜಿಲ್ಲಾಡಳಿತಕ್ಕೆ ಮನವಿ ಮಾಡಿದ್ರು ಕೂಡ ಒಂದು ರುದ್ರಭೂಮಿ ಅವರಿಗೆ ಅಥವಾ ಆ ಊರಿಗೆ ಸಿಗಲಿಲ್ಲ. ಈ ಕಾರಣದಿಂದಾಗಿ ನಡು ರಸ್ತೆಯಲ್ಲಿ ಅಂತ್ಯ ಸಂಸ್ಕಾರ ಮಾಡಬೇಕಾದಂಥ ಅಧ್ವಾನದ ಸ್ಥಿತಿ ನಿರ್ಮಾಣ ಆಗಿದೆ. ಗದಗದ ಕಣವಿ ಹೊಸೂರಿನಲ್ಲಿ ಸ್ಮಶಾನ ಇಲ್ಲದೆ ನಡು ರಸ್ತೆಯಲ್ಲೇ ಅಂತ್ಯಕ್ರಿಯೆ ಮಾಡಬೇಕಾದಂಥ ಸಂದಿಗ್ಧ ಸ್ಥಿತಿ ಪಾಪ ಅವರದ್ದು. ಹೆಚ್ಚಿನ ಮಾಹಿತಿಯೊಂದಿಗೆ ಮಂಜು ಪತ್ತಾರ್ ಇದ್ದಾರೆ ಸಂಪರ್ಕದಲ್ಲಿ. ಮಂಜು, ಒಂದು ರುದ್ರಭೂಮಿ ಇಲ್ವಾ ಗದಗದಲ್ಲಿ? ಅಲ್ಲಿನ ಜನರ ಪರಿಸ್ಥಿತಿ ಎಂಥದ್ದು? ರಸ್ತೆ ಮೇಲೆ ಅಂತ್ಯ ಸಂಸ್ಕಾರ ಅಂತ ಹೇಳಿದ್ರೆ ಎಂಥ ದಯಾನೀಯ ಸ್ಥಿತಿ ಇದು ಮಂಜು? ಹೌದು ರಂಜಿತ್, ಏನಂದ್ರೆ ಗದಗ ತಾಲೂಕಿನ ಕಣಿವಿ ಹೊಸೂರು ಗ್ರಾಮದಲ್ಲಿ ಅಮಾನವೀಯ ಘಟನೆ ಅಂತಾನೆ ಹೇಳ್ಬೋದು. ಯಾಕಂತಂದ್ರೆ ಕಣಿವಿ ಹೊಸೂರು ಗ್ರಾಮದಲ್ಲಿ ಸುಮಾರು 2,000ಕ್ಕೂ ಹೆಚ್ಚು ಜನಸಂಖ್ಯೆ ಇರುವಂತಹ ಗ್ರಾಮ. ಈ ಒಂದು ಗ್ರಾಮದಲ್ಲಿ ಏನು ರುದ್ರಭೂಮಿಯನ್ನು ಕೊಡಬೇಕಂತ ಹೇಳಿ ಕೂಡ ಹಿಂದೆ ಸಾಕಷ್ಟು ಬಾರಿ ಗ್ರಾಮಸ್ಥರು ಮನವಿ ಮಾಡ್ಕೊಂಡಿದ್ರು. ಏನು ಈ ಕ್ಷೇತ್ರದ ಶಾಸಕರಾದಂಥ HK ಪಾಟೀಲ್ ಅವರಿಗೆ ಗಮನಕ್ಕೆ ತಂದಿದ್ರು. ಆದರೂ ಕೂಡ ಈವರೆಗೆ ಯಾವುದೇ ರೀತಿಯಿಂದ ರುದ್ರಭೂಮಿ ಅಲ್ಲಿ ಸ್ಯಾಂಕ್ಷನ್ ಆಗಿಲ್ಲ. ಇಷ್ಟು ವರ್ಷಗಳ ಕಾಲ ಕೂಡ ಅದೇ ಊರಿನಲ್ಲಿ ಹೊರವಲಯದಲ್ಲಿರುವಂತಹ ಒಬ್ಬ ರೈತರ ಜಮೀನಿನಲ್ಲಿ ಅಂತ್ಯ ಸಂಸ್ಕಾರ ಮಾಡ್ತಾ ಇದ್ರು. ಆದ್ರೆ ಇವಾಗ ತನ್ನ ಜಮೀನನ್ನು ಅಂತ್ಯ ಸಂಸ್ಕಾರಕ್ಕೆ ಆ ರೈತ ಬಿಟ್ಟು ಕೊಡ್ತಾ ಇಲ್ಲ. ಹೀಗಾಗಿ ಗ್ರಾಮಸ್ಥರು ನಮಗೆ ರುದ್ರಭೂಮಿ ನೀಡುವಂತೆ 10 ಬಾರಿ ಸರ್ಕಾರಕ್ಕೆ, ತಾಲೂಕು ಆಡಳಿತಕ್ಕೆ ಮನವಿ ಸಲ್ಲಿಸಿದ್ರು. ಆದರೂ ಕೂಡ ಸರ್ಕಾರ ಯಾವುದೇ ರೀತಿಯಿಂದ ಕ್ರಮ ಕೈಗೊಳ್ಳದ ಹಿನ್ನೆಲೆಯಲ್ಲಿ ಇವಾಗ ಅನಾರೋಗ್ಯದ ಹಿನ್ನೆಲೆಯಲ್ಲಿ 45 ವರ್ಷದ ಬಸವಣ್ಣಮ್ಮ ಎಂಬ ಮಹಿಳೆ ಸಾವನ್ನಪ್ಪಿದ್ದಾಳೆ. ಹೀಗಾಗಿ ಅವಳನ್ನು ಎಲ್ಲಿ ಅಂತ್ಯ ಸಂಸ್ಕಾರ ಮಾಡಬೇಕು ಅನ್ನೋದನ್ನು ಕೂಡ ಗ್ರಾಮಸ್ಥರಿಗೆ ಯಕ್ಷ ಪ್ರಶ್ನೆಯಾಗಿ ಕಾಡ್ತಾ ಇತ್ತು. ಸರ್ಕಾರಕ್ಕೆ ಸಾಕಷ್ಟು ಬಾರಿ ಮನವಿ ಸಲ್ಲಿಸಿ ಬೇಸತ್ತು ಹೋದಂತ ಗ್ರಾಮಸ್ಥರು ಬಸ್ ನಿಲ್ದಾಣದ ಎದುರುಗಡೆ ಅಂತ್ಯ ಸಂಸ್ಕಾರ ಮಾಡಲು ಸಿದ್ಧತೆ ಕೂಡ ಮಾಡ್ಕೊಳ್ತಾ ಇದ್ದಾರೆ. ಅಲ್ಲಿ ಕಟ್ಟಿಗೆಗಳನ್ನು ಹಾಕಿ ನಾವು ಇಲ್ಲೇ ಅಂತ್ಯ ಸಂಸ್ಕಾರ ಮಾಡ್ತೇವೆ, ನಮಗೆ ರುದ್ರಭೂಮಿ ಇಲ್ಲ ಅಂತಂದ್ರೆ ನಾವು ಊರಿನ ಮಧ್ಯದಲ್ಲೇ ಮಾಡಬೇಕಾಗುವಂತಹ ಸನ್ನಿವೇಶ ನಿರ್ಮಾಣವಾಗಿದೆ ಅಂತ ಹೇಳಿ ಸರ್ಕಾರದ ವಿರುದ್ಧನೂ ಕೂಡ ಸಾಕಷ್ಟು ಆಕ್ರೋಶ ವ್ಯಕ್ತಪಡಿಸ್ತಾ ಇದ್ದಾರೆ ರಂಜಿತ್. ಓಕೆ, ಥ್ಯಾಂಕ್ ಯು ನಿಮ್ಮೆಲ್ಲ ಮಾಹಿತಿಗಾಗಿ ಮಂಜು ಪತ್ತಾರ್. ಗದಗದಲ್ಲಿ ಎಂಥ ದಯಾನೀಯ ಸ್ಥಿತಿ ಅಲ್ಲಿನ ಜನರಿಗೆ, ಕಣವಿ ಹೊಸೂರಿನ ಜನರಿಗೆ ಅಂತ ಹೇಳಿದ್ರೆ, ಯಾರಾದರೂ ಮೃತಪಟ್ಟರೆ ಅವರ ಅಂತ್ಯ ಸಂಸ್ಕಾರ ಮಾಡೋದಕ್ಕೆ ಒಂದು ರುದ್ರಭೂಮಿ ಇಲ್ಲ. ಮಾರ್ಗ ಮಧ್ಯದಲ್ಲೇ, ರಸ್ತೆ ಮಧ್ಯದಲ್ಲೇ ಅಂತ್ಯ ಸಂಸ್ಕಾರ ಮಾಡಬೇಕಾದಂತಹ ಸ್ಥಿತಿ ಅವರದ್ದು. ಜಿಲ್ಲಾಧಿಕಾರಿಗಳಿಗೆ ಹೇಳಿಯಾಗಿದೆ, ಆದರೆ ನಿರಂತರವಾಗಿ ಅವ್ರ ಗಮನಕ್ಕೆ ತಂದರೂ ಕೂಡ ಯಾವುದೇ ಪ್ರಯೋಜನ ಆಗಿಲ್ಲ. ಒಂದು ಸ್ಮಶಾನ ಇಲ್ಲದೆ ನಡು ರಸ್ತೆಯಲ್ಲೇ ಅಂತ್ಯಕ್ರಿಯೆ ಮಾಡುವಂಥ ಸಂದಿಗ್ಧ ಸ್ಥಿತಿ ಅವರದ್ದು. ಗ್ರಾಮದ ಮಧ್ಯಭಾಗದಲ್ಲಿ ಅಂತ್ಯ ಸಂಸ್ಕಾರಕ್ಕೆ ಸಿದ್ಧತೆ ಮಾಡಿಕೊಳ್ತಾ ಇರುವಂಥ ದೃಶ್ಯ ನೀವು ಗಮನಿಸ್ತಾ ಇದ್ದೀರಲ್ಲ, ಇದು ಬಸವಣ್ಣೆಮ್ಮ ಅನ್ನೋರು 46 ವರ್ಷದವರು ಅನಾರೋಗ್ಯದ ಹಿನ್ನೆಲೆ ಮೃತಪಡ್ತಾರೆ. ಗದಗದ ಕಣವಿ ಹೊಸೂರು ಗ್ರಾಮದಲ್ಲಿ ಅವ್ರನ್ನ ಸಂಸ್ಕಾರ ಮಾಡೋದಕ್ಕೆ ಸ್ಮಶಾನ ಇಲ್ಲದೆ ರಸ್ತೆ ಮಧ್ಯದಲ್ಲಿ ಅವರನ್ನು ಅಂತ್ಯ ಸಂಸ್ಕಾರ ಮಾಡೋದಕ್ಕೆ ಎಲ್ಲ ಸಿದ್ಧತೆ ಮಾಡ್ತಿರೋದನ್ನು ಗಮನಿಸ್ತಾ ಇದ್ದೀವಿ. ಹಲವು ಬಾರಿ ಜಿಲ್ಲಾಡಳಿತಕ್ಕೆ ಮನವಿ ಮಾಡಿದ್ದಾರಂತೆ, ಆದರೆ ಯಾವುದೇ ಪ್ರಯೋಜನ ಆಗಿಲ್ಲ ಅಂಥೇಳಿ ಅಲ್ಲಿನ ಜನ ಹೇಳ್ತಾ ಇದ್ದಾರೆ.